ಸಿದ್ದು ಸರ್ಕಾರ ವರ್ಸಸ್ ರಾಜಮನೆತನದ ನಡುವೆ ಈಗ ಗಲಿಬಿಲಿ ಸ್ಟಾರ್ಟ್ ಆಗಿದೆ. ಜಟಾಪಟಿ ಮಧ್ಯೆ ಈಗ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದೇ ಪ್ರಶ್ನೆ. ಸಭೆ ಕಾನೂನು ಬಾಹಿರವಾಗಿದೆ ಅಂತ ಈಗ ಒಡೆಯರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಾಧಿಕಾರದ ಜೊತೆಗೆ ಸಭೆಯನ್ನ ನಡೆಸೋದಕ್ಕೆ ಒಂದು ಕಡೆ ಸಿದ್ದರಾಮಯ್ಯನವರು ಮುಂದಾದ್ರೆ ಈ ಸಭೆ ಕಾನೂನು ಬಾಹಿರ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಈಗ ಯಾಕೆ ಸಭೆಯನ್ನ ನಡೆಸಬೇಕಾಗಿತ್ತು? ನಾವು ಇದಕ್ಕಾಗಲೇ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದೀವಲ್ವಾ? ಪ್ರಮೋದಾದೇವಿ ಒಡೆಯರ್ ಅವರು ಜುಲೈ 26ನೇ ತಾರೀಕಿಗೆ ತಡೆಯಾಜ್ಞೆಯನ್ನ ತಂದಿದ್ದಾರೆ. ಈ ತಡೆಯಾಜ್ಞೆ ತೆರವುಗೊಳಿಸುವಂತೆ ಸರ್ಕಾರ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಅದು ಹೈಕೋರ್ಟ್ನಲ್ಲಿ ಇನ್ನೂ ಕೂಡ ಜಡ್ಜ್ಮೆಂಟ್ ಪೆಂಡಿಂಗ್ ಇದೆ. ಈ ಸಂದರ್ಭದಲ್ಲಿ ಸಭೆ ಯಾಕೆ ನಡೆಸಬೇಕು? ಸರ್ಕಾರದ ಪರ ವಕೀಲರು ನ್ಯಾಯಾಲಯಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ರಚನೆಗೆ ಸರ್ಕಾರ ಜೂನ್ 28ನೇ ತಾರೀಕೆ ಆದೇಶವನ್ನು ಹೊರಡಿಸಿತ್ತು. ಜುಲೈ 1ನೇ ತಾರೀಕು ಕಾಯ್ದೆ ಜಾರಿಗೆ ಬಂತು. ಹೀಗಾಗಿ ತಡೆಯಾಜ್ಞೆ ಮಧ್ಯಂತರ ಆದೇಶವನ್ನು ಕೂಡ ತೆರವು ಮಾಡಬೇಕು ಅಂತ ಇವರು ಮನವಿಯನ್ನ ಮಾಡಿದ್ರು. ಪ್ರಮೋದಾದೇವಿ ಒಡೆಯರ್ ಪರ ವಕೀಲರು ಮತ್ತೆ ಮಧ್ಯಂತರ ಆದೇಶವನ್ನ ನೀಡಬೇಕು ಅಂತ ಕೋರ್ಕೊಳ್ತಾರೆ. ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ಪ್ರಕರಣ ಸಂಬಂಧ ಆಕ್ಷೇಪಣೆ ಸಲ್ಲಿಸುವಂತೆ ಒಡೆಯರ್ ಪರ ವಕೀಲರಿಗೆ ಸೂಚನೆಯನ್ನು ಕೂಡ ಕೊಡ್ತಾರೆ. ವಿಚಾರಣೆಯನ್ನ ಸೆಪ್ಟೆಂಬರ್ 5ಕ್ಕೆ ಮುಂದೂಡಿದ್ದಾರೆ. ಇದರ ನಡುವೆ ಸೆಪ್ಟೆಂಬರ್ 3ನೇ ತಾರೀಕು ಅಂದ್ರೆ ಇನ್ನು ಜಡ್ಜ್ಮೆಂಟ್ 5ನೇ ತಾರೀಕು ಬರುತ್ತೆ. ಅದರ ನಡುವೆ ಈಗ ಪ್ರಾಧಿಕಾರ ಜೊತೆ ಯಾಕೆ ಸಿದ್ದರಾಮಯ್ಯನವರು ಸಭೆಯನ್ನ ಕರಿಬೇಕು ಅಂತ ಒಡೆಯರ್ ಅವರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಸರ್ಕಾರದ ಎಲ್ಲಾ ನಾಯಕರು ಕೂಡ ಉತ್ತರವನ್ನ ಕೊಡಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಡೆಸ್ಕ್ ಲೈನ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ, ಕಾನೂನು ಸಮರದ ಮಧ್ಯೆ ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಮೈಸೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ನಿನ್ನೆ ಮೈಸೂರಿನಲ್ಲೇ ವಾಸ್ತವ್ಯವನ್ನ ಹೂಡಿದ್ರು. ಇವತ್ತು ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಭಾಗ್ಯವನ್ನ ಪಡೆದ ನಂತರ ಒಂದಷ್ಟು ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರಂತೆ. ಈ ಸಭೆಯ ಬಗ್ಗೆ ಏನ್ ಹೇಳ್ತೀರಿ ಅಂತ? ಚಂದ್ರಕಲಾ, ಈಗಾಗಲೇ ಪ್ರಾಸಿಕ್ಯೂಷನ್ ಅನ್ನುವಂತಹ ಭೀತಿಯಲ್ಲಿ ಇರುವಂತಹ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ನ್ಯಾಯಾಲಯದಲ್ಲಿ ಆ ಒಂದು ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ದೇವರ ಮೊರೆ ಹೋದ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಅವರು ದೇವರ ದರ್ಶನಕ್ಕೆ ಮೊರೆ ಹೋಗೋದಿಲ್ಲ. ಆದರೆ ಸತತ 22 ದಿನಗಳಲ್ಲಿ 2ನೇ ಬಾರಿಗೆ ಚಾಮುಂಡೇಶ್ವರಿ ದೇವಿಯ ಒಂದು ದರ್ಶನಕ್ಕೆ ಹೋಗಿರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗಾಗಲೇ ಏನು ಅವರ ಪತ್ನಿ ಪಾರ್ವತಮ್ಮನವರು ಮಾತ್ರ ಒಂದು ಚಾಮುಂಡೇಶ್ವರಿ ದೇವಿಯ ಒಂದಿಷ್ಟು ಭಕ್ತೆ, ಅವರು ಸಾಕಷ್ಟು ಬಾರಿಯಲ್ಲಿ ದೇವರಿಗೆ ನಡ್ಕೊಳ್ತಾರೆ. ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯವರಿಗೂ ಕೂಡ ಈ ಒಂದು ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆ ಒಂದು ರಿಲೀಫ್ ತೆಗೆದುಕೊಳ್ಳಲಿಕ್ಕೆ ಅಥವಾ ತಾಯಿಯ ಮೊರೆ ಹೋಗಿ ಇದರಿಂದ ಈ ಕಂಟಕದಿಂದ ಪಾರಾಗಬೇಕು ಅನ್ನುವಂಥ ಸಂಕಷ್ಟದಿಂದ ಪಾರಾಗಲು ಚಾಮುಂಡೇಶ್ವರಿ ದರ್ಶನಕ್ಕೆ ಹೋದ್ರ ಅನ್ನುವಂಥದ್ದು ಕೂಡ ಸಾಮಾನ್ಯವಾಗಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಬೆಳಿಗ್ಗೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನು ಪಡೆದುಕೊಂಡು ವಿಶೇಷ ಪೂಜೆ ಸಲ್ಲಿಸಿ ದರ್ಶನವನ್ನು ಪಡೆದುಕೊಂಡು ಅದಾದ ಬಳಿಕ ಮೈಸೂರು ಈಗಾಗಲೇ ಒಂದ್ ಕಡೆ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡಲಿಕ್ಕೆ, ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿರತಕ್ಕಂಥದ್ದು. ಅದಕ್ಕೆ ಅಲ್ಲಿ ರಾಣಿ ಪ್ರಮೋದಾದೇವಿ ಒಡೆಯರ್ ಅವರು ಕೂಡ ಸಾಕಷ್ಟು ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ರು. ನ್ಯಾಯಾಲಯದ ಮೊರೆ ಕೂಡ ಹೋಗಿದ್ರು. ಆದ್ರೆ ನ್ಯಾಯಾಲಯದಲ್ಲಿ ಕೂಡ ರಾಜ್ಯ ಸರ್ಕಾರ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಲು ಸರಿ ಇದೆ ಅನ್ನುವಂಥದ್ದನ್ನ ನ್ಯಾಯಾಲಯವು ಕೂಡ ತೀರ್ಪು ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಗೆಲುವಾದ್ರೂ ಕೂಡ ಅಲ್ಲಿ ಒಂದು ಸ್ಥಳೀಯ ಮಟ್ಟದಲ್ಲಿ ಒಂದಿಷ್ಟು ಆಕ್ಷೇಪಗಳು ಕೂಡ ಕೇಳಿ ಬಂದಿದ್ದಾವೆ. ಮತ್ತೆ ರಾಣಿ ಪ್ರಮೋದಾದೇವಿ ಒಡೆಯರ್ ಅವರು ಕೂಡ ಆಕ್ಷೇಪನ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ಈ ಒಂದು ಹಿಂದಿನ ಸಂಪ್ರದಾಯದಂತೆ ನಮ್ಮ ಒಡೆತನದಲ್ಲಿರ್ತಕ್ಕಂಥದ್ದು ಇಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ಮೂಗು ತೋರಿಸ್ತಾ ಇದೆ, ಇದು ಸರಿಯಲ್ಲ ಅನ್ನುವಂಥದ್ದನ್ನ ಸಾಕಷ್ಟು ಒಂದು ಕಡೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇವತ್ತು ಆ ಒಂದು ಪ್ರಾಧಿಕಾರದ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಸಭೆ ನಡೆಸ್ತಾರೆ. ಆ ಸಭೆಗೆ ಬಹುತೇಕವಾಗಿ
ಹಾಗಾಗಿ ಮೈಸೂರಿನ ರಾಜರ ಏನು ಮನೆತನದವರು ಯಾರು ಕೂಡ ಭಾಗಿಯಾಗೋದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಪ್ರಮೋದಾದೇವಿಯರು ನ್ಯಾಯಾಲಯದಲ್ಲಿ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಭೆಯನ್ನು ಕೂಡ ಸಾಕಷ್ಟು ವಿರೋಧಿಸಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ನಾವು ಪ್ರಾಧಿಕಾರವನ್ನ ರಚನೆ ಮಾಡೇ ಮಾಡ್ತೇವೆ ಅನ್ನುವಂತ ಹಠದಲ್ಲಿ ಇರುವಂಥದ್ದು. ಅಂದ್ರೆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ಅದು ಕಾನೂನು ಅಡಿಯಲ್ಲಿ ಇದೆ ಅನ್ನೋ ಅವಕಾಶ ಇದೆ, ಹಾಗಾಗಿ ನಾವು ಮಾಡೇ ಮಾಡ್ತೇವೆ ಅನ್ನುವಂತ ಹಠದಲ್ಲಿ ರಾಜ್ಯ ಸರ್ಕಾರ ಇರುವಂಥದ್ದು. ಆದ್ರೆ ಇದಕ್ಕೆ ಪ್ರಮೋದಾದೇವಿಯವರು ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿರೋಧದ ನಡುವೆ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಪ್ರಾಧಿಕಾರದ ರಚನೆಯ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ಇವತ್ತು ನಡೆಸಲಿದ್ದಾರೆ. ಚಂದ್ರಕಲಾ, ಬಸವರಾಜ್, ಈಗ ಪ್ರಕರಣದ ಸಂಬಂಧ ಆಕ್ಷೇಪಣೆ ಸಲ್ಲಿಸುವಂತೆ ಒಡೆಯರ್ ಪರ ವಕೀಲರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಚಾರಣೆಯನ್ನ ಸೆಪ್ಟೆಂಬರ್ 5ಕ್ಕೆ ಮುಂದೂಡಲಾಗಿದೆ. ಇದರ ನಡುವೆ ಅಂದ್ರೆ 2 ದಿನಗಳ ಮುಂಚೆನೆ ಈ ರೀತಿ ಸಭೆಯನ್ನ ಕರೆದಿರೋದು ಎಲ್ಲೋ ಒಂದು ಕಡೆ ಕೆಣಕೋದಕ್ಕೆ ಅಂತಾನೆ ಸಿದ್ದರಾಮಯ್ಯನವರು ಹಿಂಗ್ ಮಾಡ್ತಿದ್ದಾರಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಚಂದ್ರಕಲಾ, ಒಂದ್ ಕಡೆ ಹೈಕೋರ್ಟ್ ಮೊರೆ ಹೋದಂತ ಸಂದರ್ಭದಲ್ಲಿ ಹೈಕೋರ್ಟ್ ಸರ್ಕಾರಕ್ಕೆ ಒಂದು ಬಿಗ್ ರಿಲೀಫ್ ಅನ್ನ ಕೊಟ್ಟಿತ್ತು. ಅಂದ್ರೆ ಈಗಾಗಲೇ ನೀವು ಪ್ರಾಧಿಕಾರವನ್ನು ರಚನೆ ಮಾಡಬಹುದು ಅನ್ನುವಂಥದ್ದು ಹೈಕೋರ್ಟ್ ಕೂಡ ಈಗ ನಿರ್ಣಯ ಕೊಟ್ಟಿದೆ. ಆದ್ರೆ ಇವರು ಆಕ್ಷೇಪಣೆ ಮತ್ತೊಮ್ಮೆ ಹಾಕಿದ್ದಾರೆ, ನ್ಯಾಯಾಲಯದ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ ಹೈಕೋರ್ಟ್ ನ ತೀರ್ಪಿನಂತೆ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರದ ಒಂದು ನಿಲುವಾಗಿರ್ತಕ್ಕಂಥದ್ದು. ಹಾಗಾಗಿ ಮೈಸೂರು ಈಗಾಗಲೇ ಮೈಸೂರಿನಲ್ಲಿ ದೊಡ್ಡ ಒಂದು ಕ್ಷೇತ್ರ ಆಗಿರ್ತಕ್ಕಂಥ ಚಾಮುಂಡೇಶ್ವರಿ ಒಂದು ಏನು ದೇವಿಯ ದೇವಸ್ಥಾನದ ಒಂದು ಕ್ಷೇತ್ರ ಏನಿದೆ ಇದನ್ನ ಒಂದು ಡೆವಲಪ್ಮೆಂಟ್ ಮಾಡಬೇಕು, ಸರ್ಕಾರದ ಮಟ್ಟದಲ್ಲಿ ಇದನ್ನ ನಾವು ತೆಗೆದುಕೊಂಡು ಸಾಕಷ್ಟು ಅಭಿವೃದ್ಧಿ ಪಡಿಸಬೇಕು. ಯಾಕಂತಂದ್ರೆ ಇಲ್ಲಿ ದೇಶ ವಿದೇಶಗಳಿಂದಲೂ ಕೂಡ ಜನರು ಆಗಮಿಸ್ತಾರೆ, ತಾಯಿಯ ದರ್ಶನಕ್ಕೆ ಆಗಮಿಸ್ತಾರೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಇದನ್ನ ಮುತುವರ್ಜಿ ವಹಿಸಿಕೊಂಡು ನಾವು ಪ್ರಾಧಿಕಾರ ರಚನೆ ಮಾಡ್ತೇವೆ ಅನ್ನುವಂಥದ್ದನ್ನ ಏನು ಕಾನೂನು ಮುಖಾಂತರ ಯಾವ ರೀತಿಯಾಗಿ ಅಲ್ಲಿ ಅವಕಾಶ ಇದೆ ಅದನ್ನ ಕಾನೂನು ಮುಖಾಂತರವೇ ನಾವು ತೆಗೆದುಕೊಳ್ತಾ ಇದ್ದೇವೆ, ನಾವು ಪ್ರಾಧಿಕಾರ ರಚನೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಏನು ಕಾನೂನು ಬದ್ಧವಾಗಿಲ್ಲ ಅಂತಕ್ಕಂಥದ್ದು ಸುಳ್ಳು ಆರೋಪ. ಆದರೆ ಇದು ಕಾನೂನಿನ ರೀತಿಯಲ್ಲೇ ನಾವು ಮಾಡ್ತಾ ಇದ್ದೇವೆ, ಇದರಿಂದ ಯಾರಿಗೂ ಕೂಡ ತೊಂದರೆ ಇಲ್ಲ ಅನ್ನುವಂಥದ್ದು ರಾಜ್ಯ ಸರ್ಕಾರದ ವಾದ. ಆದರೆ ಇದಕ್ಕೆ ರಾಣಿ ಪ್ರಮೋದಾದೇವಿಯವರು ಸಾಕಷ್ಟು ಒಂದು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನ್ಯಾಯಾಲಯದಲ್ಲಿ ಹೋರಾಟ ನಡೀತಾ ಇದೆ. ಆದರೆ ಈಗ ಹೈಕೋರ್ಟ್ನ ತೀರ್ಪಿನಂತೆ ರಾಜ್ಯ ಸರ್ಕಾರ ಕೂಡ ಪ್ರಾಧಿಕಾರ ರಚನೆ ಮಾಡಲೇಬೇಕು ಅನ್ನುವಂಥದ್ದು ಮುಂದಾಗಿರ್ತಕ್ಕಂಥದ್ದು. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೂಗಾರ್, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಕಾನೂನು ಸಮರದ ನಡುವೆನೆ ಇವತ್ತು ಒಂದು ಕಡೆ ಚಾಮುಂಡಿ ದರ್ಶನವನ್ನ ಪಡಿತಾ ಇರುವಂತಹ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ ಪ್ರಮೋದಾದೇವಿ ಒಡೆಯರ್ ಪರ ವಕೀಲರು ಮತ್ತೆ ಮಧ್ಯಂತರ ಆದೇಶವನ್ನ ನೀಡಬೇಕು ಅಂತ ಕೋರಿದ್ರು. ವಾದ ಪ್ರತಿವಾದ ಆಲಿಸಿದ್ರು.